ಹಾಯ್ ಎವರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ತೇಜ ಭರತ್. ನಾಳೆ ನಮ್ಮೂರಲ್ಲಿ ಕಪ್ಪೆ ಹಬ್ಬ ಅಂತ ಮಾಡ್ತೀವಿ. ಅಂದರೆ ಹಿಂದಿನ ಕಾಲದಲ್ಲಿ ಮಳೆ ಏನಾದರೂ ಉಯ್ಲಿಲ್ಲ ಅಂದರೆ ಕಪ್ಪೆನ ಹಿಡಿದು ಊರಲ್ಲೆಲ್ಲ ಅಡುಗೆ ಮಾಡಿ ಅದಕ್ಕೆ ಎಡೆ ಇಕ್ತಿದ್ರಂತೆ. ಹಂಗಾಗಿ ಈ ಸಲನೂ ಅಷ್ಟೇ ನಮ್ಮೂರಲ್ಲಿ ಮುಂಗಾರು ಮಳೆ ಆಗಿದೆ. ಆದರೂ ಕೂಡ ಹಬ್ಬ ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳಿ ಎಲ್ಲರ ಮನೆ ಹತ್ರ ಕಾಯಿ, ಹುಣಸೆಹಣ್ಣು, ತರಕಾರಿ, ಕಾಳುಗಳು ಪ್ರತಿಯೊಂದನ್ನು ಮಕ್ಕಳು ಹೋಗಿ ಹಬ್ಬದ ಹಿಂದಿನ ದಿನಾನೇ ಎಲ್ಲರ ಮನೆ ಹತ್ರನೂ ಇಸ್ಕೊಂಡ್ಬಂದಿರ್ತೇವೆ. ಕೆಲವರು ದುಡ್ಡು ಕೂಡ ಕೊಟ್ಟಿರ್ತಾರೆ. ಇನ್ನು ಹಬ್ಬದ ದಿನ ಎಲ್ಲರೂ ಬೇಗನೆ ದೇವಸ್ಥಾನದ ಹತ್ರ ಬಂದು ಸಾರಿರ್ತಾರೆ, ಬನ್ನಿ 10 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಅಂತ. ಪ್ರತಿಯೊಬ್ಬರು ಕೂಡ ಬನ್ನಿ ಅಂತ ಹೇಳಿರ್ತಾರೆ. ಕೆಲವರು ಕೆಲಸ ಇದ್ದ ಕಾರಣ ಕೆಲವರು ಬರೋಕ್ಕಾಗಲ್ಲ. ಕೆಲವರು ಫ್ರೀ ಮಾಡಿಕೊಂಡು ಬಂದು ತರಕಾರಿಗಳೆಲ್ಲ ಕಟ್ ಮಾಡಿಕೊಟ್ಟು, ಕಾಯಿ ತುರಿದು ಪ್ರತಿಯೊಂದನ್ನು ಹೆಲ್ಪ್ ಮಾಡಿರ್ತಾರೆ. ನೋಡಿ ಇವಾಗ ಎಲ್ಲ ಆಲ್ರೆಡಿ ಬಂದು ಮಕ್ಕಳಂತೂ ಇವತ್ತಂತೂ ಮನೆಗೆ ಹೋಗಲ್ಲ, ಯಾಕಂದರೆ ಇಲ್ಲೇ ಇರ್ತಾರೆ. ಅವ್ರಿಗೆ ಹಬ್ಬ ನೀರೆಲ್ಲ ಇಟ್ಟಿರ್ತಾರೆ, ಹೋಳಿ ಥರ ಆಡ್ತಾರೆ ಇವತ್ತು ಕೂಡ. ಹಂಗಾಗಿ ಹಬ್ಬ. ಈಗ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ತರಕಾರಿ, ಕಾಯಿ ಮತ್ತು ಹಲಸಿನಕಾಯಿ ಎಲ್ಲ ಥರನೂ ಹಾಕಿ ಅಡುಗೆ ಮಾಡ್ತಾರೆ. ಸಖತ್ತಾಗಿರುತ್ತೆ ಈ ಸಾಂಬಾರಂತೂ. ನನಗಂತೂ ತುಂಬ ಇಷ್ಟ. ನೋಡಿ ಇವಾಗ ಎಲ್ಲ ಬಂದು ಎಲ್ಲರೂ ಕೂಡ ಕಟ್ ಮಾಡಿಕೊಡ್ತಾಯಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಅನ್ನ ಸಾರು, ಪಾಯಸ, ಪಲ್ಯನ ಮಾಡ್ತಾಯಿದ್ರು. ಇವಾಗ ಇನ್ನೇನು ಅಡುಗೆ ಆಯಿತು. ಇನ್ನಷ್ಟರಲ್ಲಿ ಊರೊಳಿಕೆ ಮಕ್ಕಳು ಕಪ್ಪೆನ ಒನಕೆಗೆ ಕಟ್ಟಿ ಅದಕ್ಕೆ ಪೂಜೆ ಮಾಡಿಸ್ಬೇಕು. ಈ ಥರ ನೀರು ಇದೆ, ಅದಕ್ಕೆ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದು ಪ್ರತಿಯೊಂದು ಮನೆ ಹತ್ರಕ್ಕೂ ಹೋಗಿ, ಇಲ್ಲಿ ನೋಡಿ ಕಪ್ಪೆಗಳನ್ನ ಎರಡನ್ನೂ ಕಟ್ಟಿರ್ತಾರೆ. ಈ ಥರ ಕಪ್ಪೆಗೆ ಮತ್ತು ಅವ್ರಿಗೆ ತಣ್ಣೀರನ್ನ ಹುಯ್ದು ಎಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಹೋಗಿರ್ತಾರೆ. ನಮ್ಮ ಮಕ್ಕಳು ಕೂಡ ನೋಡಿ ಇಲ್ಲಿ ಮತ್ತೆ ಇನ್ನೊಂದು ಸಲ ಬಂದು ಶೀತ ಆಯ್ತದೆ ಅಂತ ಹೇಳಿದ್ರು ಕೂಡ ನನ್ನ ಮಗಳಂತೂ ಕೇಳ್ತಾ ಇಲ್ಲ. ಏನೋ ಒಂಥರ ಖುಷಿ, ಆ ತಣ್ಣೀರಲ್ಲಿ ಅವ್ರ ಜೊತೆ ಈ ಥರ ಬೀದಿ ಎಲ್ಲ ಸುತ್ತಕೊಂಡು ಊರಲ್ಲೆಲ್ಲ ಈ ಥರ ರೌಂಡ್ ಹೊಡಿಬೋದಲ್ಲ ಅಂತ ಮಕ್ಳಿಗೇನೋ ಒಂಥರ ಖುಷಿ ಈ ಹಬ್ಬ ಅಂದರೆ. ನೋಡಿ ಇವಾಗ ನಮ್ಮನೆ ಹತ್ರ ಬಂತು. ನಾನು ಕೂಡ ಇದು ಫಸ್ಟ್ ಟೈಮು. ನಾನು ಈ ಹಬ್ಬಕ್ಕೆ ಇರ್ತಾನೆ ಇರಲಿಲ್ಲ, ಅಮ್ಮ ಮನೆಯೇ ಇರೀವ್ನಿ. ಈ ಸಲ ಯಾವ ಥರ ಮಾಡ್ತಾರೆ ಏನು ಅಂತ ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ಈ ಹಬ್ಬಕ್ಕೆ ನಾನು ಇಲ್ಲಿರೋದು. ನೋಡಿ ಪ್ರತಿಯೊಂದು ಮನೆ ಹತ್ರನೂ ಬರ್ತಾರೆ ಮಕ್ಕಳು. ಬಂದರು ನಮ್ಮ ಮನೆ ಹತ್ರನೂ ನೀರು ಇದೆ. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮಡಿಸಿ ಮಡ್ಲಕ್ಕಿ ಹುಯ್ದು ಪೂಜೆ ಎಲ್ಲ ಮಾಡಬೇಕು. ಪೂಜೆ ಎಲ್ಲ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ತಾರೆ. ಇವರು ಊರೊಳಗಡೆ ಬಂದು ತುಂಬ ಹೊತ್ತಾಗೈತೆ. ನಾವು ಎಲ್ಲರ ಮನೆ ಹತ್ರನೂ ಹಿಂಗೆ ನಿಧಾನ ಮಾಡಿಕೊಂಡು ಪೂಜೆ ಮಾಡಿಸೋದನ್ನೇ ಲೇಟ್ ಮಾಡಿದ್ರು. ಇನ್ನು ಎಡೆ ಇಕ್ಕಿ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಬಂದು ನಮ್ಮ ಮನೇಲೇ ಲಾಸ್ಟು ಇಷ್ಟೊತ್ತು ನಿಂತು ಪೂಜೆ ಮಾಡಿಸಿದ್ದು. ಬಂದು ದೊಡ್ಡವ್ರು ಬಂದು ಕರ್ಕೊಂಡೋದ್ರು, ಬನ್ನಿ ಊರೊಳಗೆ ಕಳಿಸಿ ನಿಮ್ಮನ್ನ ಎಷ್ಟೊತ್ತಾಯಿತು ಅಂತ. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಮಕ್ಕಳು ಅಷ್ಟರಲ್ಲಿ ಇಲ್ಲಿ ಹುತ್ತೈತೆ ಅಲ್ವಾ, ಅಲ್ಲಿಗೆ ಎಡೆನ ತೊಗೊಬಂದು ರೆಡಿ ಮಾಡಿರ್ತಾರೆ. ಹುತ್ತಕ್ಕೆ ಫಸ್ಟೇ ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ತಂದು ಎಡೆ ಇಕ್ಕಕ್ಕೆ ಅಂತ ಬಂದರು ಮಕ್ಕಳು. ಯಾವ ಪೂಜೆ ಎಲ್ಲ ಆ ಕಪ್ಪೆ ಮಾತ್ರ ಇನ್ನೂ ಬಿಟ್ಟಿರಲ್ಲ. ಆ ಕಪ್ಪೆನೂ ಅಲ್ಲೇ ಇಟ್ಟು ಪೂಜೆ ಮಾಡಿ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಊಟ ಕೊಡೋದು. ಅಲ್ಲಿ ತನಕ ಇಲ್ಲಿ ಒಂದು ತೋಪಿದೆ. ಅಂದರೆ ಪ್ರತಿ ಸಲ ಈ ಕಪ್ಪೆ ಹಬ್ಬಕ್ಕೆ ಎಡೆ ಇಕ್ಕುವಂಥ ಒಂದು ಹುತ್ತ ಇದೆ. ಹಂಗಾಗಿ ಅಲ್ಲಿ ಬಂದು ಇಕ್ಕಿ ಎಲ್ಲ ಮುಗೀತು, ಪ್ರಸಾದ ಎಲ್ಲ ಇಟ್ಟು. ಇನ್ನು ಮಕ್ಕಳೆಲ್ಲ ಫಸ್ಟೇ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿ ಮಾಡಿದ್ರು ಅಲ್ವಾ, ಬಟ್ಟೆ ಎಲ್ಲ ತ್ಯಾವ ಮಾಡ್ಕೊಂಡಿದ್ರು. ಕವಲೆ ನೀರಿತ್ತಲ್ವ, ಹಂಗಾಗಿ ಅವರು ಕೂಡ ಬಂದು ಈಜೆಲ್ಲ ಹೊಡಿತಾ ಇದ್ದರು. ತುಂಬ ಕವಲೆ ನೀರೇನಿರಲಿಲ್ಲ, ಒಂದು 2-3 ಮೆಟ್ಲಿತ್ತು. ಮಕ್ಳಿಗೆ ಆಟ ಆಡೋಷ್ಟು ನೀರಿತ್ತು. ಹಂಗಾಗಿ ಮಕ್ಕಳು ಕೂಡ ಸೆಕೆ ಬಿಸಿಲು ಹಂಗಾಗಿ ಈಜು ಹೊಡಿತಾಯಿದ್ರು. ಇನ್ನು ಅಲ್ಲಿ ಬಟ್ಟೆಗಳೆಲ್ಲ ತ್ಯಾವಾಗಿತ್ತಲ್ವ, ಎಲ್ಲರ ಮನೆ ಹತ್ರ ನೀರು ಇದು ಪೂಜೆಗೆ ಹೋಗಿ. ಹಂಗಾಗಿ ಹೆಂಗಿದ್ರು ಬಟ್ಟೆಗಳು ತ್ಯಾವಾಗಿವೆ ಅಂತ ಅವರು ಕವಲಲ್ಲಿ ಈಜು ಹೊಡಿತಾಯಿದ್ರು. ಅಷ್ಟರಲ್ಲಿ ನಾವು ಕೂಡ ಬಂದ್ವಿ ಊಟಕ್ಕೆ ಅಂತ. ಇನ್ನು ಸಂಜೆ ಆಗಿತ್ತು. ಇನ್ನು ನಮ್ಮ ಪಾಪು ಬೇರೆ ಕರ್ಕೊಂಡು ಬಂದಿದ್ದೆ ದೇವಸ್ಥಾನದ ಹತ್ರಕ್ಕೆ. ಹಂಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ನಾನು ಊಟಕ್ಕೆ ಫಸ್ಟ್ ಇದರಲ್ಲೇ ಕೂತ್ಕೊಂಡ್ವಿ. ಶಾಮಿಯಾನ ಏನೂ ಹಾಕ್ಸಿರಲ್ಲ ಇಲ್ಲಿ ದೇವಸ್ಥಾನದ ಹತ್ರ, ಹಳ್ಳಿ ಕಟ್ಟೆ ಹತ್ರನೇ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಕೂತಿದ್ರು. ನಾನು ಕೂಡ ಅವ್ರ ಜೊತೆನೇ ಕೂತ್ಕೊಂಡೆ. ಈ ಹಬ್ಬಕ್ಕೇನು ಪಲ್ಯ ಏನೂ ಮಾಡಿರಲ್ಲ, ಅನ್ನ, ಸಾಂಬಾರು, ಪಾಯಸ. ಆದರೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಥರ ತರಕಾರಿ ಹಾಕಿರ್ತಾರೆ, ಕಾಳುಗಳು ಹಾಕಿರ್ತಾರೆ. ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಹಬ್ಬ. ಸಾಂಬಾರು ಊಟ ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಕೂಡ ಅಡುಗೆ ಕೂಡ ಮಾಡಿದರು. ಖುಷಿಯಾಯಿತು ನೋಡಿ, ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡೋದೇನೋ ಒಂಥರ ಹಿಂದ್ಲ ಕಾಲದ ಸಂಪ್ರದಾಯ ಹಬ್ಬನೇ ಅಂತ ಅನ್ಕೋಬೋದು. ಏನೇ ಆದರೂ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಹಬ್ಬನ ತುಂಬ ಖುಷಿಯಿಂದ ಮಾಡ್ತಾರೆ, ಎಲ್ಲರೂ ಜೊತೇಲಿ ಸೇರಿ ಮಾಡ್ತಾರೆ. ಎಲ್ಲರೂ ನೋಡಿ ಒಂದೇ ಥರ ಎಲ್ಲ ಕೂತು ಊಟ ಮಾಡ್ತಾಯಿದ್ದೀವಿ ಜೊತೆಯಲ್ಲಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.